ರಾಜ್ಯ ರಾಜಕೀಯದ ದಿಕ್ಕನ್ನೇ ಬದಲಿಸಲಿದೆ ನಾಳೆಯ ತೀರ್ಪು. ಸಿದ್ದರಾಮಯ್ಯ ವಿರುದ್ಧ ಮೂಡ ಅಕ್ರಮದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ವಿರುದ್ಧ ತೀರ್ಪು ಬಂದ್ರೆ ಸಂಚಲನ ಆಗುತ್ತೆ. ಸಿಎಂ ವಿರುದ್ಧ ತೀರ್ಪು ಬಂದ್ರೆ ರಾಜಕೀಯ ಕ್ಷಿಪ್ರ ಕ್ರಾಂತಿ ಆಗುತ್ತೆ. ಪೊಲಿಟಿಕಲ್ ಹೈಡ್ರಾಮಾಗೆ ಸಾಕ್ಷಿ ಆಗಲಿದೆ ಕರ್ನಾಟಕ. ಸಿದ್ದರಾಮಯ್ಯ ರಾಜೀನಾಮೆಗೆ ಹೆಚ್ಚಾಗಲಿದೆ ಒತ್ತಡ. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಹೋರಾಟ ಮತ್ತಷ್ಟು ಉಗ್ರ ರೂಪವನ್ನ ಪಡೆದುಕೊಳ್ಳುತ್ತೆ. ಸಿದ್ದರಾಮಯ್ಯ ವಿರುದ್ಧ ಅಗ್ರೆಸಿವ್ ಆಗಲಿದೆ ಬಿಜೆಪಿಯ ಹೋರಾಟಗಳು. ಕಾಂಗ್ರೆಸ್ ಒಳಗೂ ಕೂಡ ಶುರುವಾಗುತ್ತೆ ಒಳ ಲೆಕ್ಕಾಚಾರ. ಸಿದ್ದರಾಮಯ್ಯ ವಿರುದ್ಧ ಆಕ್ಟಿವ್ ಆಗಲಿದೆ ವಿರೋಧಿಯ ಟೀಮ್. ಇವೆಲ್ಲವೂ ಕೂಡ ನಾಳೆಯ ತೀರ್ಪಿನ ಮೇಲೆ ನಿಂತಿದೆ. ತೀವ್ರ ಕುತೂಹಲ ಕೆರಳಿಸಿದೆ ನಾಳಿನ ಮೂಡ ತೀರ್ಪು. ರಾಜ್ಯ ರಾಜಕೀಯದಲ್ಲೇ ಭಾರಿ ಸದ್ದು ಮಾಡಿರುವಂತಹ ಮೂಡ ನಿವೇಶನ ಹಂಚಿಕೆಯಲ್ಲಾಗಿರುವಂತಹ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಹೈಕೋರ್ಟ್ನಿಂದ ತೀರ್ಪು ಬರುತ್ತೆ. ಈಗ ರಾಜಕೀಯದಲ್ಲೇ ಭಾರಿ ಸದ್ದು ಮಾಡುತ್ತೆ ಈ ಒಂದು ತೀರ್ಪು. ಸಿದ್ದರಾಮಯ್ಯ ವಿರುದ್ಧ ಮೂಡ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು. ಸಿದ್ದರಾಮಯ್ಯ ವಿರುದ್ಧ ತೀರ್ಪು ಬಂದ್ರೆ ಸಂಚಲನ ಆಗುತ್ತೆ. ಸಿಎಂ ವಿರುದ್ಧ ತೀರ್ಪು ಬಂದ್ರೆ ರಾಜಕೀಯ ಕ್ಷಿಪ್ರ ಕ್ರಾಂತಿಗೆ ಕಾರಣವಾಗಬಿಡುತ್ತೆ, ಸಾಕ್ಷಿಯಾಗುತ್ತೆ ಕರ್ನಾಟಕ. ಇದರ ಜೊತೆಯಲ್ಲಿ ಪೊಲಿಟಿಕಲ್ ಹೈ ಡ್ರಾಮಾಗೆ ಸಾಕ್ಷಿ ಆಗಲಿದೆ ಕರ್ನಾಟಕ. ಸಿದ್ದರಾಮಯ್ಯ ರಾಜೀನಾಮೆಗೂ ಕೂಡ ಹೆಚ್ಚಾಗುತ್ತೆ ಒತ್ತಡ. ಸಿದ್ದರಾಮಯ್ಯನವರ ವಿರುದ್ಧ ಎಲ್ಲಾದ್ರೂ ತೀರ್ಪು ಬಂದಿದ್ದೇ ಆದ್ರೆ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಕಂಪ್ಲೀಟ್ ಆಕ್ಟಿವ್ ಆಗಿ ಪೊಲಿಟಿಕ್ಸ್ ಬೇರೆನೇ ಒಂದು ತಿರುವನ್ನ ಪಡೆದುಕೊಳ್ಳುತ್ತೆ. ಇನ್ನು ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಮತ್ತಷ್ಟು ಉಗ್ರ ಹೋರಾಟವನ್ನ ಮಾಡೋದು ನಿಶ್ಚಿತ. ಯಾಕಂತಂದ್ರೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಮೈಸೂರು ಚಲೋ ಹೋರಾಟವನ್ನ ಮಾಡ್ತು, ಸಾಲು ಸಾಲು ಆರೋಪಗಳನ್ನ ಮಾಡ್ತು, ದೊಡ್ಡ ಗಟ್ಟಿ ಧ್ವನಿಯನ್ನ ಎತ್ತಿತ್ತು ಬಿಜೆಪಿ ಮತ್ತು ಮೈತ್ರಿ ಪಡೆ. ಹೀಗಾಗಿನೇ ಇದರ ಜೊತೆಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಅಗ್ರೆಸಿವ್ ಆಗುತ್ತೆ ಬಿಜೆಪಿಯ ಹೋರಾಟ. ಹಾಗೆಯೇ ಕಾಂಗ್ರೆಸ್ ಒಳಗೂ ಕೂಡ ಶುರುವಾಗಲಿದೆ ಒಳ ಲೆಕ್ಕಾಚಾರ. ಯಾಕಂತಂದ್ರೆ ಈಗಾಗಲೇ ಕಾಂಗ್ರೆಸ್ಸಿನ ಒಳಗೆ ಸಾಕಷ್ಟು ಅಪಸ್ವರಗಳಿದೆ. ನಾನು ಸಿಎಂ ಆಗಬೇಕು ಅನ್ನುವಂತ ರೀತಿಯಲ್ಲಿ, ಬಣದ ಬಡಿದಾಟಗಳ ರೀತಿಯಲ್ಲಿ. ಇನ್ನು ಸಿಎಂ ಸ್ಥಾನದ ಕುರ್ಚಿಯ ಮೇಲೆ ಸಾಕಷ್ಟು ನಾಯಕರು ಬಹಿರಂಗವಾಗಿ ತಮ್ಮ ಒಲವಿದೆ ಅನ್ನುವಂತ ಹೇಳಿಕೆಗಳನ್ನ ಕೊಟ್ಟಿದ್ರು. ಹೀಗಾಗಿನೇ ಕಾಂಗ್ರೆಸ್ ಒಳಗೂ ಕೂಡ ಲೆಕ್ಕಾಚಾರ ಆಗತ್ತೆ. ಹೀಗಾಗಿನೇ ನಾಳಿನ ತೀರ್ಪು ಈಗ ಬಹಳ ಮಹತ್ವವನ್ನ ಪಡೆದಿದೆ. ಹೀಗಾಗಿ ತೀವ್ರ ಕುತೂಹಲ ಕೆರಳಿಸಿದೆ ನಾಳಿನ ತೀರ್ಪು.